ಓಂ ಗಣೇಶ ರಾಯರಿದ್ದಾರೆ. 2026 ತುಲಾ ರಾಶಿ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಈ ವರ್ಷ 2026ರಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ, ಏನೆಲ್ಲ ಕೆಟ್ಟದಾಗುತ್ತೆ, ಅದಕ್ಕೆ ಏನ್ ಪರಿಹಾರ ಮಾಡ್ಕೊಬೇಕು, ಏನ್ ರೆಮಿಡೀಸ್ ಮಾಡ್ಬೇಕಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ. ನಾನು ಬಂದು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆ ಮಾತಾಡ್ತೀನಿ. ಸೊ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ, ಸೋಮವಾರದಿಂದ ಶುಕ್ರವಾರವರೆಗೂ ಭವಿಷ್ಯ ಹೇಳ್ತೀನಿ. ಶನಿವಾರ ಭಾನುವಾರ ಜ್ಯೋತಿಷ್ ಹೇಳೋದಿಲ್ಲ. ಈ 2026 ವರ್ಷ ಪೂರ್ತಿ ನಿಮ್ಮ ಭವಿಷ್ಯ, ನಿಮ್ ಜಾತಕ ಚೆನ್ನಾಗಿರ್ಬೇಕಂದ್ರೆ ಫಸ್ಟೇ ಒಂದು ರೆಮಿಡೀಸ್ ಇಂದ ಶುರು ಮಾಡೋಣ. ಜನವರಿ ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ 2 ಬೂದು ಕುಂಬಳಕಾಯಿ ತಕೊಬನ್ನಿ. ಕುಂಬಳಕಾಯಿ ದಿಷ್ಟಿ ತೆಗಿಯಕ್ಕೆ ಯೂಸ್ ಮಾಡ್ತಾರಲ್ವಾ, ಸೊ 2 ಕುಂಬಳಕಾಯಿ ತಕೊಬನ್ನಿ. ಒಂದು ನಿಮಗೆ ಮತ್ತೆ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ರಿಗೂ, ನಿಮ್ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ರಿಗೂ ನಿಮ್ ಮನೆಗೆ ದಿಷ್ಟಿ ತೆಗೆದು ಆ ಬೂದ್ ಕುಂಬಳಕಾಯಿನ ಸೊ ಆಚೆ ಹೋಗಿ ಒಡೆದು ಬಿಟ್ಟು ಬಾಕ್ಲಲ್ಲಿ ಎಡಗಡೆ ಒಂದು ಬಲಗಡೆ ಒಂದು ಇಟ್ಬಿಡಿ. ಇದು ಶುರು ಮಾಡಿ. ನಿಮಗೂ ನಿಮ್ ಫ್ಯಾಮಿಲಿಗೆ ಏನಾದ್ರು ದಿಷ್ಟಿ ದೋಷ ಆಗಿದ್ದೆ, ಏನಾದ್ರು ಕೆಟ್ಟು ದೃಷ್ಟಿ ಬಿದ್ದಿದೆ, ಎಲ್ಲ ಹೊರಟೋಗ್ಬಿಡುತ್ತೆ. ಇನ್ನೊಂದು ಬೂದ್ ಕುಂಬಳಕಾಯಿ ತಕೊಂಡು ಪೂಜೆ ಮಾಡಿ ಬಾಕ್ಲಲ್ಲಿ ಹೊಸ್ಲಲ್ಲಿ ಕಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಶುರು ಮಾಡಿ. ಇವತ್ತಿಂದ ನಿಮ್ಮ ವರ್ಷ ಭವಿಷ್ಯ 2026 ತುಂಬಾ ಚೆನ್ನಾಗಿರ್ಬೇಕಂತ. ಹ್ಯಾಪಿ ನ್ಯೂ ಇಯರ್ ತುಲಾ ರಾಶಿ ಅವರೇ. ಇವಾಗ ವಿಡಿಯೋ ಶುರು ಮಾಡೋಣ. ತುಂಬಾ ಜ್ಯೋತಿಷ್ಯರು ಹೇಳ್ತಿದ್ದಾರೆ, ಈ ವರ್ಷ ನೀವೇ ನಂಬರ್ 1, ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ. ಯಾಕಂದ್ರೆ ಎಲ್ಲಾ ಗ್ರಹಗಳು ನಿಮಗೆ ತುಂಬಾ ಫೇವರ್ ಆಗಿದೆ. ನೀವು ದೊಡ್ಡ ಕೋಟೀಶ್ವರ ಆಗ್ತೀರಾ, ದೊಡ್ಡ ಶ್ರೀಮಂತರ ಆಗ್ತೀರಾ. ತುಂಬಾ ಜ್ಯೋತಿಷ್ಯರು ಏನೇನೋ ಹೇಳ್ತಾರೆ, ಬಟ್ ಅವೆಲ್ಲ ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಗೋಚರ ಫಲ ಅನ್ನೋದು 20% ಮಾತ್ರ ವರ್ಕ್ ಆಗುತ್ತೆ. ಈ ತುಲಾ ರಾಶಿಯವರು ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ರಿಗೂ ಕಡಿಮೆ ಆಗುತ್ತೆ. ಈ ಗೋಚರ ಫಲ ಯಾವಾಗ್ಲೂ 20% ರಿಸಲ್ಟ್. ಸೊ ನಾನು ಹೇಳೋದು ಸರಿ, ಬೇರೆ ಜ್ಯೋತಿಷ್ ಹೇಳೋದು ಸರಿ. ನಿಮ್ ಲೈಫ್ ಅಲ್ಲಿ ಗೋಚರ ಫಲ 20% ಮಾತ್ರ ತಕೊಳ್ಳಿ. ಸೊ ಬ್ಯಾಲೆನ್ಸ್ ಇರೋ 80% ಬಂದು ನಿಮ್ಮ ಜಾತಕ ಪ್ರಕಾರ ಯಾವ ದಶಾಭುಕ್ತಿ ನಡೀತಿರೋ ಅದ್ರ ಬೇಸ್ ಮಾಡಿ ನಿಮ್ ಲೈಫ್ ಡಿಸೈಡ್ ಮಾಡುತ್ತೆ. ದಶಾಭುಕ್ತಿ ಚೆನ್ನಾಗಿದ್ದೇನೆ ನಿಮ್ ಲೈಫ್ ಚೆನ್ನಾಗಿರುತ್ತೆ. ಈ ಗೋಚರ ಫಲ, ಈ ಗುರು, ಶನಿ, ರಾಹು, ಕೇತು ಎಷ್ಟೇ ಗ್ರಹ ಬದಲಾವಣೆ ಆಗದೇನು ನಿಮಗೆ 20% ಮಾತ್ರ ವರ್ಕ್ ಆಗ್ಬೋದು. ಇವಾಗ ವಿಡಿಯೋ ಶುರು ಮಾಡೋಣ. ಜನವರಿ ತಿಂಗಳಿಂದ ಮೇ ತಿಂಗಳವರೆಗೂ ನಿಮ್ ಲೈಫ್ ಅಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನೀವು ಸ್ವಲ್ಪ ಏನೇ ಕೆಲಸ ಮಾಡಕ್ ಹೋಗ್ದೇನು ತುಂಬಾ ಡಿಲೇ ಆಗ್ತಾ ಇರುತ್ತೆ. ಈ ವರ್ಷ ಜಾಸ್ತಿ ನೀವು ಸೆಲ್ಫ್ ಎಫರ್ಟ್ ಜಾಸ್ತಿ ಹಾಕ್ಬೇಕು. ನೀವು ಅನ್ಕೊಂಡಿದ್ ಕೆಲಸ ಅಷ್ಟು ಬೇಗ ಫಾಸ್ಟ್ ಆಗಿ ಏನೂ ಆಗೋದಿಲ್ಲ, ತುಂಬಾ ನಿಧಾನ ಆಗ್ತಾ ಇರುತ್ತೆ. ಇವಾಗ ಯಾವುದೋ ಒಂದು ಆಫೀಸ್ಗೆ ಹೋಗಿರ್ತಾರ, ಏನೋ ಒಂದು ರಿಜಿಸ್ಟ್ರೇಷನ್ಗೋಸ್ಕರ, 1 ಟೈಮ್ ಹೋಗ್ದಾಗಲ್ಲ, 2 ಟೈಮು, 3 ಬಾರಿ, 4 ಬಾರಿ ಹೋಗ್ತಾ ಇರ್ಬೇಕು. ಸೊ ತುಂಬಾ ಪ್ರಯತ್ನ ಮಾಡ್ದೇನೆ ಈ ವರ್ಷ ಜಾಸ್ತಿ ವರ್ಕ್ ಆಗುತ್ತೆ. ಏನು ಪ್ರಯತ್ನ ಮಾಡ್ದಿರ ಇದ್ದೆ ಈ ವರ್ಷ ಯಾವ ಕೆಲಸ ಆಗೋದು ಇಲ್ಲ. ಅಂಡ್ ನೀವೇನಾದ್ರೂ ಕಾಂಪಿಟೇಷನ್ ಎಕ್ಸಾಮ್ಗೆ ಏನಾದ್ರು ಟ್ರೈ ಮಾಡ್ತಾ ಇದ್ದೆ, ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಲವ್ ಮ್ಯಾರೇಜ್ ಮಾಡ್ಕೊಬೇಕು ಅನ್ಕೊಂತಾ ಇದ್ದೆ, ನೀವೇನಾದ್ರೂ ಪ್ಲಾನ್ ಮಾಡಿದ್ರೆ ಈ ವರ್ಷ ಜನವರಿಯಿಂದ ಮೇ ತಿಂಗಳೊಳಗಡೆ ನಿಮ್ಗೆ ಲವ್ ಮ್ಯಾರೇಜ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಸೊ ಜಾಬ್ ಅಲ್ಲಿ ಟ್ರಾನ್ಸ್ಫರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ, ಖಂಡಿತ ಈ 5 ತಿಂಗಳಲ್ಲಿ ಜಾಬ್ ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ನಿಮ್ ಲೈಫಲ್ಲಿ ಒಂಥರ ಅದೃಷ್ಟ ಅಂದ್ರೆ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ. ಈ 5 ತಿಂಗಳು ಅದೃಷ್ಟ ಇರುತ್ತೆ, ಬಟ್ ಅದೃಷ್ಟ ಅಷ್ಟು ಬೇಗ ಸಿಗೋದಿಲ್ಲ. ತುಂಬಾ ಕಷ್ಟದಿಂದ, ತುಂಬಾ ನಿಧಾನವಾಗಿ ಹೋಗಿ ಸ್ವಲ್ಪ ಲೇಟ್ ಆದ್ಮೇಲೆ ಲಾಸ್ಟ್ ಅಲ್ಲಿ ನಿಮಗೆ ಅದೃಷ್ಟ ಅಂದ್ರೆ ಸಿಗುತ್ತೆ. ಅಂಡ್ ನೀವೇನಾದ್ರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೆ, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಮತ್ತೆ ನೀವೇನಾದ್ರೂ ಸಿನಿಮಾಗೆ ಹೋಗ್ಬೇಕು ಅನ್ಕೊಂಡಿದ್ದೆ, ನೀವೇನಾದ್ರೂ ಈ ಲಾಟ್ರಿ ತಕೊಳೋದು, ಈ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್ ಮಾಡ್ತಾ ಇದ್ದೆ, ತುಂಬಾ ಅದ್ಭುತವಾಗಿದೆ ಅಂತ ತೋರಿಸಿದೆ. ಯಾರಾದ್ರೂ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಾ ಇದ್ದೆ, ಸೊ ಈ 5 ಮಂತ್ ಅಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಚೆಕ್ ಮಾಡಿದವಾಗ ಕನ್ಫರ್ಮ್ ಆಗಿ ಬೇಬಿ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ ಈ 5 ತಿಂಗಳು. ನೆಕ್ಸ್ಟ್ ಬಂದು ಜೂನ್ ತಿಂಗಳು. ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ಹೇಗಿದೆ ಅಂತ ನೋಡೋಣ. ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳು ಒಳಗಡೆ ಸೊ ಸಾಧ್ಯವಾದಷ್ಟು ಸೊ ಎಲ್ಲಾ ತುಲಾರಾಶಿಯವರು ಮನೆ ಕಟ್ಟೋ ಎಲ್ಲಾ ಪಾಸಿಬಿಲಿಟಿ ಇದೆ. ಖಂಡಿತ ನೀವು ಇದುವರೆಗೂ ನನಗೆ ಇನ್ನು ಒಂದು ಮನೆನೇ ಕಟ್ಟಿಲ್ಲ, ಒಂದು ಗಾಡಿ ತಕೊಂಡಿಲ್ಲ, ಒಂದು ಕಾರ್ ತಕೊಂಡಿಲ್ಲ ಅನ್ನೋರ್ಗೆ ಖಂಡಿತ ಈ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳೊಳಗಡೆ ಖಂಡಿತ ನೀವು ನಿಮಗೆ ಫ್ಯಾಮಿಲಿ ಸಪೋರ್ಟ್ ಇಂದ, ನೀವು ಸೇವಿಂಗ್ಸ್ ಮಾಡಿರೋ ಹಣಕಾಸಿಂದ, ಲೋನ್ EMI ಮುಖಾಂತರ
ಗಾಡಿ ತಕೊಂತೀರಾ, ಕಾರ್ ತಕೊಂತೀರಾ, ತುಂಬಾ ಜನ ಮನೆ ಕಟ್ಟೋ ಯೋಗ ಪಾಸಿಬಿಲಿಟಿ ಇದೆ. ಸೈಟ್ ಕೂಡ ಲ್ಯಾಂಡ್ ಖರೀದಿ ಮಾಡ್ತೀರಾ ಅಂತ ತೋರಿಸ್ತಿದೆ. ಬಿಸ್ನೆಸ್ ಮಾಡೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮು. ಈ ಟೈಮಲ್ಲಿ ನಿಮಗೆ ಕೆಲಸದಲ್ಲಿ ತುಂಬಾ ಪ್ರಮೋಷನ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ನವೆಂಬರ್ ತಿಂಗಳಿಂದ ಡಿಸೆಂಬರ್ ತಿಂಗಳ ಒಳಗಡೆ ಈ ಟೈಮಲ್ಲಿ ನಿಮಗೆ ಸ್ವಲ್ಪ ತುಂಬಾ ಧೈರ್ಯ ಜಾಸ್ತಿ ಇರುತ್ತೆ. ಕಾಂಪಿಟೇಷನ್ ಎಕ್ಸಾಮ್ ವಿನ್ ಆಗ್ಬೋದು. ಸ್ಟೂಡೆಂಟ್ಸ್ಗೆ ಈ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಎಜುಕೇಶನ್ ಅಲ್ಲಿ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ತೋರಿಸಿದೆ. ಅಂಡ್ ಈ ವರ್ಷ ನಿಮ್ಗೆ ತಾಯಿ ಮೇಲೆ ಜಾಸ್ತಿ ಪ್ರೀತಿ ಜಾಸ್ತಿ ಹೆಚ್ಚಾಗುತ್ತೆ. ತಾಯಿನ ಚೆನ್ನಾಗಿ ನೋಡ್ಕೊಂತೀರಾ. ಈ 2026 ಅಲ್ಲಿ ಮನೆ ಕಟ್ಟೋದ್ರಲ್ಲಿ, ಗಾಡಿ ತಕೊಳ್ಳೋದ್ರಲ್ಲಿ, ಕಾರ್ ತಕೊಳ್ಳೋದ್ರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಬಂದು ನಿಮ್ಮ ರಾಶಿಗೆ ಇರುತ್ತೆ. ತುಲಾ ರಾಶಿಯವರು ಖಂಡಿತ ನೀವು ತಕೊಂತೀರಾ. ಮದುವೆ ಆಗೋದಕ್ಕೆ ಸೊ ಈ ಲಾಸ್ಟ್ ಈ ನವೆಂಬರ್ ಡಿಸೆಂಬರ್ ತಿಂಗಳು ಮದುವೆ ಆಗೋದಕ್ಕೆ ತುಂಬಾ ಪಾಸಿಬಿಲಿಟಿ ಇದೆ ಅಂತ ತೋರಿಸ್ತಿದೆ. ಈ ಗೋಚರ ಫಲ ಅನ್ನೋದು ಯಾವಾಗ್ಲೂ ನಿಮಗೆ 20% ಮಾತ್ರ ತಕೊಳ್ಳಿ. ಯಾಕಂದ್ರೆ ದಶಾಭುಕ್ತಿ ಅಂತ ಐತೆ, ಅದು ನಿಮ್ಮ ಲೈಫು 80% ಡಿಸೈಡ್ ಮಾಡುತ್ತೆ. ಸೊ ಯಾಕೆ ಈ ದಶಾಭುಕ್ತಿ ಇಷ್ಟು ಪ್ರಿಫರೆನ್ಸ್ ಅಂದ್ರೆ, ನೀವು ಈ ಸೆಕೆಂಡ್ ಈ ವಿಡಿಯೋ ನೋಡ್ತಾ ಇದ್ದೆ, ನೀವು ಯಾವ ಮನೆಯಲ್ಲಿ ಕುತ್ಕೊಂಡು ಈ ಚಾನೆಲ್ ನೋಡ್ತಾ ಇದ್ದೀರಾ, ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೀವು ಯಾವ ಮನೇಲಿ ಇದ್ದೀರಾ, ನಿಮ್ಮ ಮನಸ್ಥಿತಿ ಹೆಂಗಿದೆ, ಸೊ ನಿಮ್ ಮನೆ ಹತ್ರ ಯಾವ ಗಾಡಿ ಐತೆ, ಯಾವ ಕಾರ್ ಐತೆ, ನಿಮ್ಮ ಹತ್ರ ಎಷ್ಟು ದುಡ್ಡು ಐತೆ, ನಿಮ್ಮ ಮಕ್ಳು ಹೆಂಗಿದ್ದಾರೆ, ನಿಮ್ಮ ಗಂಡ ಹೆಂಡತಿ ಹೆಂಗಿದ್ದಾರೆ, ನಿಮ್ಮ ಫ್ಯಾಮಿಲಿ ಹೆಂಗಿದ್ದಾರೆ, ನಿಮ್ಮ ಆರೋಗ್ಯ ಹೆಂಗಿದೆ, ಇವೆಲ್ಲ ಡಿಸೈಡ್ ಮಾಡೋದು 80% ದಶಾಭುಕ್ತಿ. ದಶಾಭುಕ್ತಿ ಚೆನ್ನಾಗಿದ್ದೆ ಈ ವರ್ಷ ನಿಮ್ಗೆ ಗೋಚರ ಫಲ ಎಲ್ಲಾ ಗ್ರಹಗಳು ಸಪೋರ್ಟ್ ಮಾಡುತ್ತೆ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಈ ಬರೀ ಗೋಚರ ಫಲ ವಿಡಿಯೋ ನೋಡಿದೆ ನಿಮಗೆ 20% ರಿಸಲ್ಟ್ ಕೊಡುತ್ತೆ. ಆದ್ರಿಂದ ನಿಮ್ಗೆ ಏನು ಅಷ್ಟೊಂದೇನು ಇಂಪ್ರೂವ್ಮೆಂಟ್ ಏನು ಆಗೋದಿಲ್ಲ. ಈ ವರ್ಷ ನಿಮ್ ಲೈಫ್ ತುಂಬಾ ಚೆನ್ನಾಗಿರ್ಬೇಕಂದ್ರೆ ನಾನು ಸಮ್ ರೆಮಿಡೀಸ್ ಹೇಳ್ತೀನಿ. ಆ ರೆಮಿಡೀಸ್ ಮಾಡಿದ್ರೆ ನಿಮ್ ಲೈಫ್ ಸ್ವಲ್ಪ 50% ಇಂಪ್ರೂವ್ಮೆಂಟ್ ಆಗುತ್ತೆ. 100% ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಸೊ ನಾನು ನೇರವಾಗಿ ಯಾರನ್ನು ಭೇಟಿ ಆಗೋದಿಲ್ಲ, ಬರೀ ಫೋನ್ ಕನ್ಸಲ್ಟೆನ್ಸಿ, ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ. ಸೊ 9 ಗಂಟೆಯಿಂದ 6 ಗಂಟೆ ಒಳಗಡೆ ಸೋಮವಾರದಿಂದ ಶುಕ್ರವಾರ 5 ದಿನ ನೀವು ಕಾಲ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಬಹುದು. ಇವಾಗ ಏನ್ ರೆಮಿಡೀಸ್ ಮಾಡ್ಬೇಕಂತ ಹೇಳ್ತೀನಿ. ಸಾಧ್ಯವಾದಷ್ಟು ಸೊ ಈ ವರ್ಷ ನಿಮಗೆ ಎಲ್ಲಾ ಗ್ರಹಗಳು ಸ್ವಲ್ಪ ತುಂಬಾ ಡಿಲೇ ಮಾಡ್ತಾನೆ ಇರುತ್ತೆ. ಬಟ್ ನಿಮಗೆ ಹನುಮಾನ್ ಟೆಂಪಲ್ ಪ್ರತಿ ಶನಿವಾರ ಹನುಮಾನ್ ಟೆಂಪಲ್ ಹೋಗಿ ಬಂದು ಈ ವರ್ಷ ನಿಮ್ಗೆ ಅನ್ಕೊಂಡಿದ್ದ ಎಲ್ಲಾ ಕೆಲಸ ತುಂಬಾ ಚೆನ್ನಾಗುತ್ತೆ. ಗಂಡಸರಾಗಿದ್ದನು ಸರಿ, ಹೆಂಗಸರಾಗಿದ್ದನು ಸರಿ, ಈ ವರ್ಷ ಪೂರ್ತಿ ನಿಮ್ಮ ಹಣೆಯಲ್ಲಿ ಗಂಧ ಇಟ್ಕೊಳ್ಳಿ. ಗಂಧ ಗೊತ್ತಿರುತ್ತೆ, ಶ್ರೀಗಂಧ. ತುಂಬಾ ಜನಕ್ಕೆ ಅದಕ್ಕೂ ಗೊತ್ತಾಗೋದಿಲ್ಲ. ಇವಾಗ ಮಾಲೆ ಹಾಕ್ತಾರಲ್ವಾ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ, ಓಂ ಶಕ್ತಿ ಮಾಲೆ ಹಾಕ್ತಾರೆ, ಅವ್ರು ಯಾವಾಗ್ಲೂ ಡೈಲಿ ಹಣೆಯಲ್ಲಿ ಶ್ರೀಗಂಧ ಇಟ್ಕೊಂತಾರೆ. ಅದೇ ರೀತಿ ನಿಮ್ಮ ತುಲಾರಾಶಿಯವರು ಈ ವರ್ಷ ಪೂರ್ತಿ ಹಣೆಯಲ್ಲಿ ಶ್ರೀಗಂಧ ಇಟ್ಕೊಳ್ಳಿ. ಸಾಧ್ಯವಾದ್ರೆ ನಿಮ್ ಲೈಫ್ ಅಲ್ಲಿ ಅನ್ಕೊಂಡಂಗೆ ಚೆನ್ನಾಗಿ ಎಲ್ಲಾ ಕೆಲಸಗಳು ಆಗ್ಬೇಕಂದ್ರೆ ನಿಮ್ಮ ಜೋಬಲ್ಲಿ ಯಾವಾಗ್ಲೂ ಒಂದು ಕಾಫಿ ಕಲರ್ ಕರ್ಚಿಪ್ ಇಟ್ಕೊಳ್ಳಿ. ಕಾಫಿ ಕಲರ್ ಕರ್ಚಿಪ್ ಇಟ್ಕೊಳ್ಳಿ. ಅಂಡ್ ಈ ವರ್ಷ ಚೆನ್ನಾಗಿ ಹಣಕಾಸು ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಫೇವರ್ ಆಗ್ಬೇಕಂದ್ರೆ ನಿಮ್ಮ ಕೊರಳಿಗೆ, ನಿಮ್ಮ ಕತ್ತಿಗೆ ಒಂದು 9 ಮುಖಿ ರುದ್ರಾಕ್ಷ ಹಾಕೊಳ್ಳಿ. 9 ಮುಖಿ ರುದ್ರಾಕ್ಷ ಹಾಕೊಳ್ಳಿ. ಹಣಕಾಸು ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಸುಮ್ನೆ ದರ್ಶನ ಮಾಡ್ಕೊಂಡ್ ಬರ್ತಾರಿ, ನಿಮ್ ಲೈಫ್ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ತೋರಿಸಿದೆ. ಇನ್ನೊಂದೊಂದು ಪರಿಹಾರ ಮಾಡ್ತೀನಿ. ಸೊ ನಿಮ್ ಎಲ್ಲಾ ಕೆಲಸಗಳು ಚೆನ್ನಾಗಿ ಫೇವರ್ ಆಗ್ಬೇಕಂದ್ರೆ ಸೊ ನನ್ ಸಜೆಷನ್ ಬಂದು ಈ ವರ್ಷ ಬಂದ್ಬಿಟ್ಟು ನೀವು ಏನ್ ಮಾಡ್ತೀರಾ ಅಂದ್ರೆ, ಈ ರೋಡ್ ಸೈಡು ಸ್ಲಮ್ ಪೀಪಲ್ ಇರ್ತಾರಲ್ವಾ, ಅಂದ್ರೆ ಈ ಗುಡಿಸಲು ಮನೆ ಹಾಕೊಂಡು, ಚಪ್ರ ಮನೆ ಹಾಕೊಂಡು ತುಂಬಾ ಕಷ್ಟದಲ್ಲಿರ್ತಾರಲ್ವಾ, ಅವ್ರಿಗೆ ನೀವು ಒಂದು ರೆಮಿಡೀಸ್ ಹೇಳ್ತೀನಿ. ಇದನ್ನ ದಾನ ಮಾಡ್ಬೇಕು. ಈ ಸ್ಲಮ್ ಪೀಪಲ್ಗೆ, ವಯಸ್ಸಾಗ್ದವ್ರಿಗೆ, ಕಷ್ಟದಲ್ಲಿರೋಕೆ ದಾನ ಮಾಡ್ಬೇಕು. ಏನ್ ದಾನ ಮಾಡ್ಬೇಕಂದ್ರೆ, ವರ್ಷಕ್ಕ 12 ತಿಂಗಳಿದೆ, 4 ತಿಂಗಳಿಗೆ ಒಂದು ಸರಿ ಈ ದಾನ ಮಾಡಿ. ಯಾವಾಗ ಮಾಡ್ಬೇಕಂದ್ರೆ ಜನವರಿ ತಿಂಗಳು, ಮೇ ತಿಂಗಳು, ಸೆಪ್ಟೆಂಬರ್ ತಿಂಗಳು, ಈ ತಿಂಗಳಲ್ಲಿ ಪರಿಹಾರ ಮಾಡಬೇಕು. ಯಾವ ದಿನ ಅಂತ ಹೇಳ್ತೀನಿ. ಗುರುವಾರ ಈ ಪರಿಹಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಏನ್ ಪರಿಹಾರ ಮಾಡ್ಬೇಕಂದ್ರೆ ಗುರುವಾರ ಬಂದು ಜನವರಿ ತಿಂಗಳು ಯಾವ್ದನ ಒಂದು ಗುರುವಾರ ಈ ಬಡವರಿಗೆ, ಈ ಸ್ಲಮ್ ಪೀಪಲ್ ಇರ್ತಾರಲ್ಲ ರೋಡ್ ಸೈಡ್, ಅವರಿಗೆ ಬೆಡ್ಶೀಟ್ ತಕೊಡಿ. ಬೆಡ್ಶೀಟ್ ತಕೊಡ್ಬೇಕು. ಯಾವ ಕಲರ್ ಬೆಡ್ಶೀಟ್ ತಕೊಡ್ಬೇಕಂದ್ರೆ ಹಲ್ದಿ ಕಲರ್, ಯೆಲ್ಲೋ ಕಲರ್, ಅರಿಶಿನ ಕಲರ್ ಬೆಡ್ಶೀಟ್ ತಕೊಡ್ಬೇಕು.
ಯಾಕೆ ಈ ಪರಿಹಾರ ಮಾಡ್ಬೇಕಂದ್ರೆ ಗುರುಗ್ರಹ ಸಪೋರ್ಟ್ ನಿಮ್ಗೆ ಬೇಕಂದ್ರೆ ಹಣಕಾಸುದಲ್ಲಿ, ಮದುವೆ ವಿಚಾರದಲ್ಲಿ, ಆರೋಗ್ಯದಲ್ಲಿ ಈ ವರ್ಷ ಪೂರ್ತಿ ತುಂಬಾ ಫೇವರ್ ಇರ್ಬೇಕಂದ್ರೆ ಒಂದು ಬೆಡ್ಶೀಟ್ ತಕ್ಕೊಡಿ. ಜನವರಿ ತಿಂಗಳು ಬೆಡ್ಶೀಟ್ ತಕ್ಕೊಡಿ ಒಂದು ಫ್ಯಾಮಿಲಿಗೆ. ಸೊ ಇದು ಮಾಡೋದ್ರಿಂದ ಗುರುಗ್ರಹ ಸಪೋರ್ಟ್ ಸಿಗುತ್ತೆ. ಅದು ಇಲ್ದಿರ ಮೇ ತಿಂಗಳು ಸಪೋಸ್ ನೀವು ಬೆಡ್ಶೀಟ್ ತಕೊಂಡಿರ್ತೀರಲ್ಲ, ಅವ್ರಿಗೆ ಮೇ ತಿಂಗಳು ಆ ಮನೆ ಚಿಕ್ಕ ಮಕ್ಕಳಿರ್ತಾರೆ. ಇವಾಗ ಚಳಿಗಾಲ ಅಲ್ವಾ, ಚಳಿಗಾಲ ಆಗಿರೋದ್ರಿಂದ ಬೆಡ್ಶೀಟ್ ತಕ್ಕೊಡಿ, ಜರ್ಕಿನ್ ತಕ್ಕೊಡಿ, ಚಿಕ್ಕ ಮಕ್ಕಳಿಗೆ ಸ್ವೆಟರ್ ತಕ್ಕೊಡಿ. ಮೇ ತಿಂಗಳು ಚಿಕ್ಕ ಮಕ್ಕಳಿದೆ ಅವ್ರಿಗೇನಾದ್ರು ಬುಕ್ಸು, ಬ್ಯಾಗು, ಫೀಸ್ಗಾಗಷ್ಟು ನಿಮ್ ಕೈಲಿ ಆಗದಷ್ಟು ಸಹಾಯ ಮಾಡಿ. ಸೆಪ್ಟೆಂಬರ್ ತಿಂಗಳು ಬಂದು ನಿಮ್ ಕೈಲಿ ಸಾಧ್ಯವಾದಷ್ಟು ಅವ್ರ ಮನೆ ಸಂಸಾರಕ್ಕಾಗದಷ್ಟು ಒಂದು 1 ಮಂತ್ ಆಗಷ್ಟು ನೀವು ಸಂಸಾರಕ್ಕೆ ಏನ್ ಬೇಕೋ ಸಮ್ ವೆಜಿಟೇಬಲ್ಸ್, ಸಮ್ ಡಾಲು ಏನೇನ್ ಬೇಕೋ ಎಲ್ಲ ತಕ್ಕೊಟ್ರು ಸರಿ, ಇಲ್ಲಾಂದ್ರೆ ಇಷ್ಟು ಅಂತ ಹಣಕಾಸು ಕೊಟ್ಬಿಟ್ಟೇನೆ ಸರಿ. ಈ ರೀತಿ ಮಾಡ್ತಾ ಬಂದೆ ಈ ವರ್ಷ ಪೂರ್ತಿ ನಿಮ್ಮ ವರ್ಷ ತುಂಬಾ ಚೆನ್ನಾಗಿರುತ್ತೆ ಅಂತ ತೋರಿಸಿದೆ. ಅಂಡ್ ಸ್ವಲ್ಪ ಈ ವರ್ಷ ಸ್ವಲ್ಪ ಲಾಸ್ಟ್ ಆಗಿ ನವೆಂಬರ್ ತಿಂಗಳು, ಡಿಸೆಂಬರ್ ತಿಂಗಳು ನಿಮಗೆ ಸ್ವಲ್ಪ ಹೊಟ್ಟೆ ನೋವು ಆಗ್ಬೋದು, ಸ್ಟಮಕ್ ಪೈನ್ ಬರ್ಬೋದು, ನಿಮಗೂ ನಿಮ್ಮ ತಾಯಿಗೆ ಸ್ವಲ್ಪ ಕೋಪ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ ಶನಿವಾರ ಹಸುಗೆ ಮೂಲಂಗಿ ತಿನ್ನಿಸಿ. ಶನಿವಾರ ನಿಮಗೆ ಹಳ್ಳಿಯಲ್ಲಿದ್ದೆ ನೀವು ಹಸುಗೆ ಮೂಲಂಗಿ ತಿನ್ನಿಸ್ಬೋದು. ಸಿಟಿಯಲ್ಲಿ ಮೋಸ್ಟ್ಲಿ ಇರೋದಿಲ್ಲ, ಯಾವುದೋ ಒಂದು ಜಾಗದಾಗಿರುತ್ತೆ. ನಿಮ್ ಕಾಣಿಸಿದ್ರೆ ಶನಿವಾರ ಹಸುಗೆ ಮೂಲಂಗಿ ತಿನ್ನಿಸಿ. ಹಂಗೆ ಹಸು ಕಾಣಿಸಿಲ್ಲ ಅಂದ್ರೆ ಉದ್ದಿನ ಬೇಳೆ ಇರುತ್ತಲ್ವಾ, ದೋಸೆಗೆ ಹಾಕ್ತಾರೆ. ಉದ್ದಿನ ಬೇಳೆನ ಯಾರಿಗಾದ್ರು ಇಲ್ದಿದ್ದವ್ರಿಗೆ, ಈ ಮನೆ ಕೆಲಸ ಬರೋರ್ಗೆ, ಕಷ್ಟದಲ್ಲಿರೋರ್ಗೆ, ಬಡವ್ರಿಗೆ, ಯಾರಿಗೆ ಒಬ್ರಿಗೂ ಅವ್ರಿಗೆ ಯಾರು ಕಷ್ಟ ಆಯ್ತು, ಯಾರಿಗೆ ನೀಡಿ ಆಯ್ತು ಅವ್ರಿಗೆ ಉದ್ದಿನ ಬೇಳೆ ದಾನ ಮಾಡ್ತಾ ಬನ್ನಿ. ಎಷ್ಟು ದಾನ ಮಾಡ್ಬೇಕಂದ್ರೆ ಎಷ್ಟು ಬೇಕಾದ್ರೂ ದಾನ ಮಾಡೋದು, ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡಿ. ಶನಿವಾರ ಅದು ನವೆಂಬರ್ ಡಿಸೆಂಬರ್ ತಿಂಗಳು ದಾನ ಮಾಡಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ತೋರಿಸಿದೆ. ಈ ವರ್ಷ ನೀವು ಸಾಧ್ಯವಾದ್ರೆ ಒಂದು ನೀಲಿ ಮಣಿ ಹರಳು ಹಾಕೊಬಹುದು. ಇಂಗ್ಲಿಷ್ ಅಲ್ಲಿ ಬ್ಲೂ ಶಪೈರು, ಕನ್ನಡದಲ್ಲಿ ನೀಲಿ ಮಣಿ. ಈ ಹರಳು ನಿಮ್ಮ ಮಧ್ಯದ ಬೇಲು ಬಲೆಗೆ ಹಾಕೊಂಡೆ ಈ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ. ಈ ಪರಿಹಾರ ಎಲ್ಲ ಮಾಡ್ತಾ ಬಂದೆ ಗೋಚರ ಫಲ ಒಂದು 20%, ನಾನು ಹೇಳಿರೋ ಈ ರೆಮಿಡೀಸ್ ಪರಿಹಾರ ಮಾಡಿದೆ ಈ ವರ್ಷ ನಿಮಗೆ 50% ನಿಮ್ ಲೈಫ್ ಸೂಪರ್ ಆಗಿರುತ್ತೆ. 100% ಚೆನ್ನಾಗಿರ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಇಷ್ಟ ಆಗಿದ್ರೆ ಮಿಸ್ ಮಾಡ್ದಿರಾ GP ಗ್ರೂಪ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.